JDS, BJP ಎಲ್ಲ ಮುಖಂಡರನ್ನು ಸೇರಿ ಒಂದು ಸಭೆ ಮಾಡ್ತಾರೆ. ಅವರ ಅಭಿಪ್ರಾಯಗಳನ್ನ ಪಡೆದು ಮುಂದೆ ಅಲ್ಲಿಂದ JDS ಇಂದ ಒಂದು 3 ಜನ ನಾವೊಂದು ಎಲ್ಲ ಸೇರಿ ತಗೊಂಡು ಜಿಲ್ಲೆಗೆ ಏನು ಸೂಕ್ತ ಗೆಲ್ಲಬೇಕಲ್ಲ, ಎಲ್ಲ ಒಟ್ಟಾಗಿ ಗೆಲ್ಲಬೇಕಲ್ಲ, ಎಲ್ಲರೂ ಸೇರಿ ಕಂಬೈಂಡ್ ಒಂದು ಡಿಸಿಷನ್. ಈಗ ಹಾಲಿ 5 ವರ್ಷದಿಂದ ಲೋಕಸಭಾ ಅವ್ರನ್ನೇ ಮತ್ತೆ ಅಭ್ಯರ್ಥಿ ಆಗಿರೋದು ಆಯ್ಕೆ ಮಾಡೋದ್ರ ಬಗ್ಗೆ ಯಾಕೆ ತಪ್ಪೇನಿಲ್ಲ, ಹೈಕಮಾಂಡ್ ಡಿಸಿಷನ್ ಅಂತ. ನಾನು ಒಬ್ಬ ಹೆಸರು ಹೇಳೋದು ತಪ್ಪಾಗ್ತದೆ, ಹೇಳಂಗಿಲ್ಲ. ಇಲ್ಲೇನು ಚರ್ಚೆ ಆಯ್ತಾ? ಇಲ್ಲಿ ಚರ್ಚೆ ಅದೇ ಪಕ್ಷ ಹೆಂಗೆ ಕಟ್ಟಬೇಕು, ಚುನಾವಣೆ JDS ಟಿಕೆಟ್ ಕೇಳ್ತಿದ್ದಾರೆ. ನಮಗೆ ಕೇಳ್ತಾರೆ, ಕೇಳೋದು ರೊಕ್ಕ ಅಲ್ವಾ, ಕೇಳ್ತಾರೆ. ಇಲ್ಲಿ ಯಾರು ಗೆಲ್ತಾರೆ ಅವ್ರಿಗೆ ಕೊಡ್ತಾರೆ. ಕಳೆದ್ರಿಂದ ನಿಮ್ಗೆ ಹೇಳ್ತೀನಿ, ಯಾರು ಗೆಲ್ಲೋ ಚಾನ್ಸಸ್ ಜಾಸ್ತಿ. ಅದು ವಿಧಾನಸಭಾ ಚುನಾವಣೆಯಲ್ಲಿ 8 ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಬಿಜೆಪಿ ಕಳಪೆ ಸಾಧನೆ ಆಗಿದೆ. ಹಾಗಾಗಿನೇ JDS ಪಕ್ಷ 5 ಲಕ್ಷಕ್ಕೂ ಹೆಚ್ಚು ಮತಗಳು ತಗೊಂಡಿದ್ದಾರೆ. ಹಾಗಾಗಿ ಟಿಕೆಟ್ ನಮ್ಗೆ ಕೊಡಬೇಕು ಅಂತ JDS ಕಳಪೆ ಸಾಧನೆಗೆ ಕಾರಣಗಳಿದೆ. ಒಳಚುಗಳು ಜೊತೆಲೇ ಇದ್ದು ಮೋಸ ಮಾಡಿರೋದು, ಅದನ್ನೇ ಜಾಸ್ತಿ ಡಿಸ್ಕಷನ್. ಮೋಸ ಮಾಡಿದಂಥವ್ರಿಗೆ ಅವ್ರ ಸ್ವಂತ ತಾಯಿಗಳಿಗೆ ಮೋಸ ಮಾಡಿದ್ರು, ಜೊತೆಲೇ ಇದ್ದು ಮೋಸ ಮಾಡಿದ್ರು ಅಂಥವ್ರನ್ನ ಯಾರನ್ನೂ ಸೇರಿಸ್ಬಿಡ್ವಿ. ಎಲೆಕ್ಷನ್ ಇನ್ನೂ ಚೆನ್ನಾಗಾಗುತ್ತೆ. ಸಂಜಯ್ ನಂಜೇಗೌಡರ ಆಯ್ಕೆ ಇವಾಗ ಮಾತಾಡೋದೇ ಇಲ್ಲ, ಬೈಯೋದು. ಜನ ತೀರ್ಮಾನ ಇಷ್ಟಪಟ್ಟವ್ರಲ್ಲ, ಇನ್ನೇನು ಮಾಡಿ. ಜನ ಇಷ್ಟಪಟ್ಟವ್ರೆ, 5 ವರ್ಷ ಅವ್ರಿಗೆ ಕೊಟ್ಟಿದ್ದಾರೆ, ಇನ್ನೂ 5 ವರ್ಷ ಮಾಡಿ. ವಿಡಿದಲ್ಲಿ ರಾಜಕೀಯ ಪ್ರೇರಿತ ಬರ್ತಾರೆ. ವಿಡಿ ಒಂದು ಅವ್ರಿಗೆ ಏನೋ ಕೇಳಿರ್ತಾರೆ, ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಏನು ತಪ್ಪಿದ್ರೆ ಕರ್ಕೊಂಡು DK ಶಿವಕುಮಾರ್ ಅವರು ಅದೇ ಸರ್. ಈಗ ಹಾಲು ಒಕ್ಕೂಟದಲ್ಲಿ ಆಗಿರ್ತಾರೆ, ಬೆಳಿಗ್ಗೆ 5 ಗಂಟೆಗೆ ಹೇಳ್ತಾರೆ ಹೆಣ್ಣುಮಕ್ಕಳು, ವಯಸ್ಸಾದವರು, ಹೆಂಗಸರು ಜಾಸ್ತಿ. ಸಾಕಷ್ಟು ಸಂಸಾರಗಳು ನಡೆಯೋದೇ ಹಾಲಿಂದ. ಕೋಲಾರ ಎಲ್ಲ ಅವ್ರು 5 ಗಂಟೆ 4 ಗಂಟೆಗೆ ಎದ್ದು ಶ್ರಮಪಟ್ಟು ಮಾಡಿ ಹಾಲೆಲ್ಲ ಆಗ್ತದೆ. ಅಂಥದ್ರಲ್ಲಿ ಮೋಸ ಆಗಬಾರ್ದು. ಯಾರೇ ಮಾಡಿದ್ರು ಅವ್ರಿಗೆ ಒಳ್ಳೇದು ಆಗಲ್ಲ, ಸರ್ಕಾರನೂ ಸುಮ್ಮನೆ ಬಿಡಬಾರ್ದು. ಕೆಲಸಕ್ಕೆ ಸೇರಿಸ್ಕೊಳ್ಳೋಕೆ 30 ಲಕ್ಷ 40 ಲಕ್ಷ ಇನ್ನು ಇದೆಲ್ಲ ಆರೋಪ, ಸಾಬೀತಾಗಿಲ್ಲ. ಸಾಬೀತಾದರೆ ಬಿಡಬಾರ್ದು ಅಲ್ವಾ. ನೀವುಗಳು ಸುಮ್ಮನೆ ಇರಬಾರ್ದು. ಒಬ್ಬನ ಹತ್ರ ತಗೊಂಡು 30 ಲಕ್ಷ 40 ಲಕ್ಷ ಮೆರಿಟ್ ಎಲ್ಲಿರ್ತದೆ? ಆಗಿದೆಯೋ ಬಿಟ್ಟಿದೆಯೋ ನಿಮ್ಗೆ ಗೊತ್ತಿದೆ. ನಿಮ್ಗಳು ಟಿವಿಗಳಲ್ಲಿ ಬಂದ ಮೇಲೆ ಇಡೀ ರೈಡ್ ಆಗಿದೆ. ಟಿವಿಗಳಲ್ಲಿ ನೀವೆಲ್ಲ ಗಮನಕ್ಕೆ ತಂದ ಮೇಲೆ ಯಾರು ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಇಲ್ಲ ಪ್ರೆಸಿಡೆಂಟ್ ಅಧ್ಯಕ್ಷರು ಏನಾರ ಅಲ್ವಾ. ರೋಡಲ್ಲಿ ಕೆಳಕ್ಕೆ ಇಳಿದ್ಬಿಟ್ಟಿದ್ರಲ್ಲ, 30 ಲಕ್ಷ ಅಂತ 40 ಲಕ್ಷ ಅಂತ 25 ಲಕ್ಷ MLAಗಳೆಲ್ಲ ಬರ್ಕೊಂಡು ಆಗ್ಬಾರ್ದು. ರಾಜಕೀಯ ಏನಾಗಿದೆ, ಜನನೂ ಹಂಗೆ ಇಷ್ಟಪಡ್ತಾರೆ ಅಲ್ವಾ.